ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರ ಈಗ ಅಲರ್ಟ್ ಆಯ್ತು, ಈಗಲೂ ಕೂಡ ಅಲ್ಲಿ ಸಮಸ್ಯೆಗಳನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿದ್ರಿ. ಬಟ್ ಪಕ್ಕದಲ್ಲಿ ಕೂತ್ಕೊಂಡಿರುವಂತ ಶ್ರೀನಿವಾಸ್ ಸರ್ ಹೇಳ್ತಾ ಇದ್ರೆ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದವರು ಅವರು. ಶ್ರೀನಿವಾಸ್ ಸರ್ ಹೋರಾಟ ನಾನು ಖಂಡಿತ ಹತ್ರದಿಂದ ನೋಡಿದ್ದೇನೆ. ಶ್ರುತಿಜಿ ಇಲ್ಲಿ ತಿಳ್ಕೊಂಬಿಡಿ, ಸುಪ್ರೀಂ ಕೋರ್ಟ್ ಏನಿದೆ ಈ ಮೀಸಲಾತಿ 50% ಮೀಸಲಾತಿ ಸಾಂವಿಧಾನಿಕವಾಗಿ ಇದು ಎಂಡಿಂಗ್ ಕ್ಯಾಪ್. ಇದು ಯಾರೇನು ಮಾಡೋದಿಕ್ಕಲ್ಲ, ಎಂಡಿಂಗ್ ಕ್ಯಾಪ್ ಇದು. ಅದು 50%. ಸಿ ಒಂದ್ ಹೇಳ್ಬಿಡ್ತೀನಿ, ಹೇಳ್ಬಿಡ್ತೀನಿ ಶ್ರೀನಿವಾಸ್, ಹೇಳ್ಬಿಡ್ತೀನಿ ಹೇಳ್ಬಿಡ್ತೀನಿ, ಇದು ಎಂಡಿಂಗ್ ಕ್ಯಾಪ್. ಸುಪ್ರೀಂ ಕೋರ್ಟ್ ಅಲ್ಲಿ ಯಾರೇನು ಮಾಡೋದಿಲ್ಲ. ಬಲಿಷ್ಠ ಸಮುದಾಯಗಳನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ನಿಂತ್ಕೊಂಡಿದೆ ಅಂದ್ರಿ. ಬಟ್ ಶ್ರೀನಿವಾಸ್ ಸರ್ ಹೇಳ್ತಾ ಇದಾರೆ ಕೇಂದ್ರ ಬಲಿಷ್ಠ ಸಮುದಾಯಗಳನ್ನ ಓಲೈಕೆ ಯಾರು ಹೋರಾಟ ಮಾಡಿದ್ರು? ಬಿಜೆಪಿಯ ನಾಟಕ ಅಷ್ಟೇ. ತಳ ಸಮುದಾಯಗಳಿಗೆ ಅನ್ಯಾಯ ಮಾಡುವಂತ ಕೆಲಸ ಮಾಡ್ತಕ್ಕಂಥದ್ದು ಬಿಜೆಪಿ ಸರ್ಕಾರ. ಇದು 3 ದಶಕಗಳ ಬೇಡಿಕೆ ಏನಿತ್ತಿದು ಒಳ ಮೀಸಲಾತಿ. ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ ಧಾರವಾಡದಲ್ಲಿ ನಡೆದಂತ ವಿದ್ಯಾರ್ಥಿಗಳ ವಿರುದ್ಧ ಹೋರಾಟ. ಆ ಹೋರಾಟಕ್ಕೆ ಮಣದಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯನವರು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆಗಿದಾಗಲೇ 1,83,000 ಏನು ಹುದ್ದೆಗಳು ಅವತ್ತೇ ಭರ್ತಿ ಮಾಡ್ಬೇಕಾಯ್ತು. ಅವತ್ತೇ ಬಿಟ್ಟು ಹೋಗಿದ್ರು ಸಿದ್ದರಾಮಯ್ಯನವರು. ಇವ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮೊದಲೇ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು? ಅವ್ರು ತೆಗಿರಿ ರಘುವರ ನಿಮ್ಮ ಇದನ್ನ ಪ್ರಣಾಳಿಕೆಗಳನ್ನ 2,84,000 ಹುದ್ದೆಗಳನ್ನ ಫಿಲ್ ಮಾಡ್ತೀವಿ ಅಂತ ಹೇಳಿ. ಆದ್ರೂ ಸಹ ಈಗ 50,000 ಬೇಡಿಕೆ ಪ್ರಶ್ನೆ ಮಾಡಕ್ಕೆ ರಾಜ್ಯಗಳ ದುಡ್ಡು ನೋಡಿ ಹೋರಾಟಗಾರರು ಶ್ರೀನಿವಾಸಣ್ಣ ಇದ್ದಾರೆ. ನಮ್ಮ ಸಹೋದರರಾಗಿ ಹೇಳ್ಬಿಡ್ತೀನಿ ಕೇಳಿ ಒಂದೇ ಒಂದು ನಿಮಿಷ ಸಚಿವ ಸಂಪುಟದಲ್ಲಿ ದಲಿತ ಸಮುದಾಯದ ನಾಯಕರಾದಂತಹ ಪರಮೇಶ್ವರ್ ಆಗಿರ್ಬೋದು ಅಥವಾ ನಮ್ಮ ಮುನಿಯಪ್ಪನವರಾಗಿರ್ಬೋದು ಹೊರಗಡೆ ಬಂದ ತಕ್ಷಣ ಒಂದು ಮಾತಾಡಿದ್ರು ಮೇಡಮ್ ಜನಗಳಿಗೆ. ಶ್ರೀನಣ್ಣಂಗೂ ಗೊತ್ತಿದೆ ನಾವು ನಮ್ಮ ಏನು ಎಸ್ ಟಿ ಸಮುದಾಯದ ಬಗ್ಗೆ ಪ್ರಬಲವಾಗಿ ಹೋರಾಟ ಮಾಡ್ಬಿಟ್ಟಿದ್ವಿ ಸಚಿವ ಸಂಪುಟದ ಒಳಗಡೆ ಅಂತ. ಹಾಗಾದ್ರೆ ನೀವು ಹೊರಗಡೆ ಬಂದ್ಬಿಟ್ಟು ಹೇಳ್ಬಿಟ್ರಲ್ಲಪ್ಪ, ಯಾರು ನಮ್ಮ ಶ್ರೀನಣ್ಣನ ಸಹೋದರರಿಗೆ ನಮ್ಮ ಸಹೋದರರಿಗೆಲ್ಲ ರಾಜೀನಾಮೆ ಕೊಡಿ, ಅವ್ರ ಪರವಾಗಿ ರಾಜೀನಾಮೆ ಕೊಟ್ಬಿಟ್ಟು ಹೇಳಿ ಈ ಮಾತನ್ನ. ಸಿದ್ದರಾಮಯ್ಯವ್ರ ಗೌರ್ಮೆಂಟ್ ಅಲ್ಲಿ ನೀವು ಇದ್ದೀರಲ್ಲ, ಯಾರು 63 ಜಾತಿ ಇರುವಂತವರು 18 ಜಾತಿ ಇರುವವರು ಇದಾಗಲ್ಲ. ರಘುಗೆ ಕಾಂಗ್ರೆಸ್ ಅದೇ ಸೀನಣ್ಣ ಇದ್ರ ಬಗ್ಗೆ ಮಾತಾಡಲ್ಲ. ಇವತ್ತೇನಪ್ಪ ಇಲ್ಲಿ ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣ ಸಂಸ್ಥೆಗಳಲ್ಲಿರ್ಬೋದು, ಪೊಲೀಸ್ ಇಲಾಖೆಗಳಿರ್ಬೋದು, ಆರೋಗ್ಯ ಇಲಾಖೆಗಳಲ್ಲಿರ್ಬೋದು, ಸರ್ಕಾರ ಬಂದ ತಕ್ಷಣ ಏನ್ ಮಾಡಿದ್ರು 2.5 ವರ್ಷ ಅಂತ ಹೇಳಿದ್ರೆ ಕುರ್ಚಿ ನಿನ್ಗ ನಿನ್ಗ ಇದರಲ್ಲಿ ಸಮಯ ವ್ಯರ್ಥ ಮಾಡಿದ್ರೆ ಹೊರತು ಈ 56,432 ಹುದ್ದೆಗಳ ಬಗ್ಗೆ ಹೇಳಲೇ ಇಲ್ಲ. 60 ವರ್ಷ ವಯಸ್ಸಾದವರು ರಿಟೈರ್ಡ್ ಆಗಬೇಕಾಗಿತ್ತು. 65 ವರ್ಷಕ್ಕೆ ಜಾಸ್ತಿ ಮಾಡಿದ್ರು ಎಲ್ಲಿ ಆರೋಗ್ಯ ಇಲಾಖೆಗಳಲ್ಲಿ, KIBಗಳಲ್ಲಿ. ಅದೊಂದು ತಿಳ್ಕೊಳ್ಳಿ. ದ ಸೆಕೆಂಡ್ ಪಾರ್ಟ್ ಈಸ್ ಯಾವ ವಿದ್ಯಾರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆಗಳನ್ನ ಮಾಡಿದ್ರು, ಯಾವ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿ ಕಣ್ಣೀರಿನ ಜ್ವಾಲೆಯಲ್ಲಿ ನಳ್ತಾ ಇದ್ದಾರೋ ಆ ಮಕ್ಕಳಿಗೆ ಇಟ್ಕೊಳ್ಳಿ ಖರ್ಚಿಗೆ ಕಾಸ 2,000 ರೂಪಾಯಿ ಯುವನಿಧಿ. ಯಾವ ಪುರುಷಾರ್ಥಕ್ಕೆ ಇವನಿದೆ? ನಿಮ್ಮ ಟಿವಿ ತೋರಿಸಿದ್ದೀರಾ? ನನ್ನ ಸಾಹಿತ್ಯ ಜೀವನ ಮಾಡಬೇಕು, ನನಗೆ ಸಾಹಿತ್ಯ ಇಲ್ಲ. ಇವರು ಪೊಲೀಸ್ನವ್ರು ಕೊಟ್ಟಂತ ಭಿಕ್ಷೆ ಏನು ಹೊಡ್ತಾ ಧಾರವಾಡದಲ್ಲಿ. ಇವತ್ತು ಈಗಲೂ ತಿಳ್ಕೊಬಿಡಿ ಶ್ರುತಿಜಿ, ಇವತ್ತೇನು ಇವರು ನೇಮಕಾತಿ ಮಾಡ್ತಾ ಇದ್ದಾರೆ, ಹೊಸ ನೇಮಕಾತಿಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಒಳ ಮೀಸಲಾತಿಯನ್ನ ಇವರು ಅಡಾಪ್ಟ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತೇನು 56,432 ಹುದ್ದೆಗಳಿದೆ. ರಾಜ್ಯಪಾಲರ ಹತ್ರ ಸೈನ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ರಲ್ಲ ಇವರು. ಯಾಕೆ ಹೋಗಿದ್ರಲ್ಲಿ? ಕೇವಲ ದಲಿತ ಸಮುದಾಯದ 6 ನಾಯಕರು ಹೋಗಿದ್ದರಲ್ಲಿ. ಎಲ್ಲಿ ನಿಮ್ ಕೈ ಮುಗಿತೀನಿ ಸ್ವಾಮಿ, ಅವತ್ತು ನಾವು ನಿಮ್ಮನ್ನ ಹೀನಾಯವಾಗಿ ನಮ್ಮ ಮುಖ್ಯಮಂತ್ರಿ ಬೈದು ಬಿಟ್ಟಿದ್ದಾರೆ ಅಲ್ಲ ಹೇಳಿದ್ದು. ಇವತ್ತು ದಯವಿಟ್ಟು ಕೊಟ್ಬಿಡಿ. ಧಾರವಾಡದಲ್ಲಿ ನಮ್ಮ ವಿದ್ಯಾರ್ಥಿಗಳು ಗೋಲ್ ಕೇಳಕ್ ಆಯ್ತಲ್ಲ, ಈ ಕಣ್ಣೀರಿನ ಜ್ವಾಲೆ ಇಟ್ಕೊಂಡು ರಾಜ್ಯಪಾಲರ ಹತ್ರ ಹೋಗಿ ಹಾಕ್ಸ್ಕೊಂಡ್ ಬಂದಿದ್ದಾರೆ. ಆದ್ರೂ ಸಹ ರಾಜ್ಯಪಾಲರು ಗೊತ್ತಿದೆ, ವಿಶ್ವವಿದ್ಯಾನಿಲಯಗಳಲ್ಲಿ ದಲಿತ ಸಮುದಾಯಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅನೇಕ ಸ್ಪಷ್ಟನೆಗಳನ್ನ ಕೇಳಿದ್ದಾರೆ. ಸೀನಣ್ಣ ಗೊತ್ತಿಲ್ವಾ? ಇದು ದಯಮಾಡಿ
ಒಂದ್ ನಿಮಿಷ. ಈಗ ದಲಿತರ ಬಗ್ಗೆ ಇಷ್ಟೊಂದು ಮಸಳೆ ಕಣ್ಣೀರ ಆಗ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಭಾಗ JDS ನಾಯಕರು ಪ್ರಶ್ನೆ ಕೇಳ್ತೀನಿ. ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ಬಂದಿದೆ ಮೊನ್ನೆ. ಆ ರಿಪೋರ್ಟ್ ಪ್ರಕಾರ SC ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಮತ್ತೆ ಬೇರೆ ಬೇರೆ ಕೇಂದ್ರ ಸರ್ಕಾರದ ಉನ್ನತ ಸಂಸ್ಥೆಗಳಲ್ಲಿ ದಲಿತರ ಪರ್ಸೆಂಟೇಜ್ ಎಷ್ಟು ಅಂತಾರೆ? ಕೇವಲ 3%. 15% ಇರ್ಬೇಕಾಗಿದ್ದಂತ ಇದನ್ನ ಪರ್ಸೆಂಟೇಜ್ ಅನ್ನ ಕೇವಲ 3% ಮಾತ್ರ ಕೊಟ್ಟಿದ್ದಾರೆ ಅಂತಂದ್ರೆ ದಲಿತರಿಗೆ ಏನ್ ಮಾಡ್ತಾ ಇದೀವಿ ಸ್ವಾಮಿ? ತಾಕತ್ತಿದೆ, ಪ್ಲೀಸ್ ತಾಕತ್ತಿದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ತಾಕತ್ತಿದ್ರೆ 15%ಗೆ ರೆಕ್ರೂಟ್ಮೆಂಟ್ ಅಲ್ಲಿ ನೀವು ಏನ್ ಮಾಡ್ತಾರೆ ಗೊತ್ತಾ? ಒಂದ್ ನಿಮಿಷ ರೀ, ಇದು ಇಂಪಾರ್ಟೆಂಟ್ ಟಾಪಿಕ್. ಏನ್ ಮಾಡ್ತಾರೆ ರೆಕ್ರೂಟ್ಮೆಂಟ್ ಅಲ್ಲಿ? ಫಸ್ಟ್ ಇಲ್ಲ ಎಲಿಜಿಬಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಜನರಲ್ ಮೆರಿಟ್ ಅವ್ರನ್ನ ಹಾಕ್ತಾರೆ ಅಲ್ಲಿಗೆ. ಯಾಕೆ ಜನರಲ್ ಮೆರಿಟ್ ಅವ್ರಿಗೆ ಏನು ನಾವು ಇಲ್ಲಿ ಕರ್ನಾಟಕದಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳಂತ ಏನು ಸೃಷ್ಟಿ ಮಾಡಿದೀವಿ, ಅದೇ ರೀತಿ ಆ ಬ್ಯಾಕ್ಲಾಗ್ ಹುದ್ದೆನ ಬ್ಯಾಕ್ಲಾಗ್ಗೆ ಕೊಡಬೇಕು ಅಂತ ಒಂದು ಕಾನೂನನ್ನು ಮಾಡಿ ಕರ್ನಾಟಕದಲ್ಲಿ ಮಾಡಿದ್ದೇವೆ. ಏನು ಅಂತ ಹೇಳಿದ್ರೆ ಆ ಹುದ್ದೆ ಏನಾದ್ರು ದಲಿತರಿಗೆ ಅಂತ ಮೀಸಲಾದ್ರೆ, SC ST ಸಮುದಾಯಗಳಿಗೆ ಮೀಸಲಾದ್ರೆ ಅದನ್ನ ಯಾರಿಗೂ ಕೊಡಕ್ ಬರೋದಿಲ್ಲ, ಇನ್ಕ್ಲೂಡಿಂಗ್ ಅಡ್ಮಿಷನ್ ಸೀಟ್ ಅಲ್ಲಿ. ಸೊ ಆ ಕೆಲಸವನ್ನ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಕೇವಲ 3%. ಡೈಲ್ಯೂಟ್ ಬೇಡ. ಬರೀ 3% ಅಂತ ಅಂದ್ರೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಬಡವರಿಗೆ ದಲಿತರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಇನ್ನು OBC ವಿಚಾರ ಎಷ್ಟು? 4.5 27% ರಿಸರ್ವೇಶನ್ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಕೇವಲ ಇರ್ತಕ್ಕಂಥದ್ದು ಕೇವಲ 4% ರೆಕ್ರೂಟ್ಮೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ನೀವು ಯಾರಿಗೆ ನ್ಯಾಯಕ್ಕೆ ಒದಗಿಸ್ತಾ ಇದ್ದೀರಿ? ಎಲ್ಲರನ್ನು ತೆಗೆದುಕೊಂಡು ಹೋಗಿ ಒಂದು ಸಮುದಾಯಕ್ಕೆ ನೀವು ಫುಲ್ಫಿಲ್ ಮಾಡ್ತಾ ಇದ್ದೀರಿ. ಫೈನ್ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಬಟ್ ನೀವು ದಲಿತರಿಗೆ ನೀವು ಮೊಸಳೆ ಕಣ್ಣೀರು ಹಾಕೋದನ್ನ ಬಿಟ್ಟು ಆ 3% ಇರೋದನ್ನ ತಗೊಂಡೋಗಿ 15% ಕೊಡಿ. ನ್ಯಾಯಯುತವಾಗಿ ಅವ್ರ ಕ್ವಾಲಿಫಿಕೇಶನ್ ಇಲ್ವಾ ಕಳಿಸಿ. 1,055 ಲಕ್ಷ ಕೋಟಿ ಬಡ್ಜೆಟ್ ಅಲ್ಲಿ 10,000 ಕೋಟಿ ಯಾರಿಗೋ ಕೊಡ್ತಿರಲ್ಲ ನೀವು. ಪುಕ್ಕಟ್ಟೆ ಬಿಸ್ನೆಸ್ ಮೆನ್ಗಳಿಗೆ 16 ಲಕ್ಷ ಕೋಟಿ ಸಾಲ ರೈಟ್ ಆಫ್ ಮಾಡಿದಿರಲ್ಲ. ಕೊಡಿ 1 ಲಕ್ಷ ಕೋಟಿನ ಕಳಿಸಿ ಫಾರಿನ್ ವಿಶ್ವವಿದ್ಯಾಲಯಗಳಿಗೆ. ಹೋಗಲ್ಲಿ PhD ಮಾಡ್ಕೊಂಡು ಬರ್ಲಿ ಅಥವಾ ಇನ್ನೊಂದು ಮಾಡ್ಕೊಂಡು ಬರ್ಲಿ. ಅದನ್ನ ಮಾಡೋದ್ ಬಿಟ್ಬಿಟ್ಟು ಕೇವಲ ನಾಟಕ ಆಡೋದನ್ನ ಬಿಜೆಪಿ ಸರ್ಕಾರ ನಿಲ್ಲಿಸಬೇಕು. ಇಡೀ ತಾಕತ್ತಿದ್ರೆ ಕೇಂದ್ರ ಸರ್ಕಾರ 1 ಲಕ್ಷ ಕೋಟಿ ಹಣವನ್ನ ಮೀಸಲಿರಿಸಲಿ. ಇವರು ಈ ವರ್ಷ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? SC ST ಬಜೆಟ್ ಅಲ್ಲಿ ಬರೀ 69,000. ಕರ್ನಾಟಕ ಸರ್ಕಾರ 40,000 ಕೋಟಿನ ಕರ್ನಾಟಕ ಕೊಟ್ಟಿದೆ. ಇಡೀ ದೇಶಾದ್ಯಂತ ಏಳು ಕೋಟಿ ಜನ ಇರೋರ್ಗೆ ಒಂದು ಸೇರಿ 7 ಕೋಟಿ ಜನರಲ್ಲಿ ನಾವು 40,000 ಇಟ್ಟಿದ್ದೇವೆ. 140 ಕೋಟಿ ಪಾಪ್ಯುಲೇಷನ್ ಬರೀ 69,000 ಇಟ್ಟಿದ್ದೀರಾ ಅಂದ್ರೆ ನೀವು ದಲಿತ ವಿರೋಧಿಗಳಲ್ವಾ ಬಿಜೆಪಿ ಅವರೇ? ನಾಚಿಕೆ ನಿಮ್ಗೆ. ತಾಕತ್ತಿದ್ರೆ 1 ಲಕ್ಷ ಕೋಟಿ ಹಣವನ್ನ ಕೇವಲ ದಲಿತರ ಹೈಯರ್ ಎಜುಕೇಶನ್ ನಾವು ಇಡೀ ದೇಶಾದ್ಯಂತ ಎಲ್ಲರೂ ಸಪೋರ್ಟ್ ಮಾಡ್ತೇವೆ. ಕಳಿಸಿ ಫಾರಿನ್ ಎಲ್ಲಾ ಬೆಸ್ಟ್ ಯೂನಿವರ್ಸಿಟಿ ಜೊತೆ ಟೈ ಅಪ್ ಮಾಡ್ಕೊಳ್ಳಿ. ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿ ಹಗ್ ಮಾಡೋದಲ್ಲ. ದಲಿತರನ್ನ ಬೇರೆ ಬೇರೆ ಯೂನಿವರ್ಸಿಟಿ ಕಳಿಸಿ, ಫಾರಿನ್ ಕಳಿಸಿ. ಅದನ್ನ ಬಿಟ್ಕೊಂಡು ನಾಟಕ ನಿಮ್ಗೆ ಬದ್ಧತೆ ಅಂದ್ರೆ ಬಿಜೆಪಿ